500 ರೂಪಾಯಿ. ಎಷ್ಟು ಬರ್ತೀಯಾ? ಏನಪ್ಪ ಈ ಹುಡುಗಿ ಇಂಥವೆಲ್ಲ ಮಾಡ್ತಿದಾರಲ್ಲ, ಏನ್ ಇವ್ರ ಮನೇಲಿ ಬೈಯೋರು ಯಾರು ಇಲ್ವಾ, ಕೇಳೋರು ಯಾರು ಇಲ್ವಾ, ಹೇಳೋರು ಯಾರು ಇಲ್ವಾ ಅಂತ ಅನ್ಕೋರು ಇರ್ತಾರೆ. ನಾನು ಇವಾಗ ನಿಮ್ ಮುಂದೆ ಈ ತರ ಕಾಣಿಸ್ಕೊಳಕ್ಕೆ ಅವರೇ ಕಾರಣ. ತೋರ್ಸಿದ್ರೆ ಆ ಲೈಕ್ಸ್ ಕಮೆಂಟ್ಸ್ ಯಾಕೆ ಸೀರೆ ಉಟ್ಕೊಂಡ್ ಮಾಡಿದ್ರೆ ಬರಲ್ವಾ? ಬಂದೇ ಬರುತ್ತೆ. ಯಾಕೆ ಚಡ್ಡಿ ಹಾಕೊಂಡ್ ಮಾಡಿದ್ರೆ ಅಷ್ಟೇ ಬರುತ್ತಾ? ಸೊ ಅದನ್ನ ನೀವು ತಪ್ಪರ್ಥ ಮಾಡ್ಕೊಂಡಿದೀರಾ. ಈ ಟ್ಯಾಟನ ಎಲ್ರು ನೋಡಿರ್ತೀರಾ ನೀವು, ಓಕೆನಾ? ಹೌದು, ಯುವ ಸ್ಟಾರ್ ನ ಮುಂದೆ ಇಟ್ಕೊಂಡು ಇಂಟರ್ವ್ಯೂ ಮಾಡ್ತಾರೆ. ಅದು ಅಲ್ಲದೆ ಈಗ ಹೊಸದಾಗಿ ಬಂದವರೆಲ್ಲ ಸಿನಿಮಾ ಇಂಡಸ್ಟ್ರಿಯ ಬ್ಯಾಕ್ ಗ್ರೌಂಡ್ ಇರುವಂತ ಫ್ಯಾಮಿಲಿಯಿಂದ ಬಂದವರು. ಈಗ ಈ ತರ ಮಾಡಿದ್ರಲ್ಲ, ಆದ್ರೆ ಒಂದು ರೋಡ್ ಸೈಡ್ ನಿಂತ್ಕೊಳ್ಳೋದು, ಭಿಕ್ಷುಕಿಯಾಗಿ. ಈಗ ಇಲ್ಲಿ ಬೆಂಗಳೂರವರಾದ್ರೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ ಬಿಡ್ತಾರೆ, ಏನೋ ಕಂಟೆಂಟ್ ಮಾಡಿದ್ದಾರೆ ಜನರಿಗೆ ತಲುಪಿಸಕ್ಕೆ ಅಂತ. ಊರಲ್ಲಾದ್ರೆ ಆ ರೀತಿ ಅನ್ಕೊಳ್ಳಲ್ಲ. ಊರಲ್ಲಿ ಅನ್ಕೊಳಲ್ಲ. ಸ್ವಲ್ಪ ಏನಪ್ಪಾ ಅಂತಂದ್ರೆ ಜಾಸ್ತಿ ಓದಿರಲ್ಲ, ನಮ್ ಸೈಡ್ ಓದಿರಲ್ಲ. ಓದಿರೋರು ಸ್ವಲ್ಪ ಅರ್ಥ ಮಾಡ್ಕೋತಾರೆ, ಓದಿರಲ್ಲ. ಏನಪ್ಪಾ ಈ ಹುಡುಗಿ ಇಂಥವೆಲ್ಲ ಮಾಡ್ತಿದಾರಲ್ಲ, ಏನ್ ಇವ್ರ ಮನೇಲಿ ಬೈಯೋರು ಯಾರು ಇಲ್ವಾ, ಕೇಳೋರು ಯಾರು ಇಲ್ವಾ, ಹೇಳೋರು ಯಾರು ಇಲ್ವಾ ಅಂತ ಅನ್ಕೋರು ಇರ್ತಾರೆ. ಏನೋ ಒಂದ್ ಒಳ್ಳೇದ್ ಮಾಡಾಳಪ್ಪ ಇಕ್ಕಿ ಅಂತ ಅನ್ಕೋರು ಇರ್ತಾರೆ. ಬೇರೆ ಬಿಟ್ಬಿಡಿ, ಅಂದ್ರೆ ಊರಲ್ಲಿರೋರು ಅಂತಾರೆ, ಇಲ್ಲ ಅಂದ್ರೆ ರಿಲೇಷನ್ ಅಂತಾರೆ. ನಿಮ್ ತಂದೆ ತಾಯಿ ಯಾವ ರೀತಿ ತಗೊಂಡ್ರು ಇದನ್ನ? ನಮ್ ತಂದೆ ತಾಯಿ ಪಾಸಿಟಿವ್ ಆಗಿ ತಗೊಂಡ್ರು. ಕೆಲವೊಂದಕ್ಕೆ ಬೈತಾರೆ. ಆತರ ಇದು ಅಂದ್ರೆ ಮಾಮೂಲಿ. ದುಡ್ಡು ಅಂದ ತಕ್ಷಣ ಎಲ್ರಿಗೂ ಇಷ್ಟನೇ. ಒಂದದಕ್ಕೆ ದುಡ್ಡು ಅನ್ಸದ್ ನೋಡಿ, ನಿನ್ಗೇನ್ ಜಾಸ್ತಿ ಆಗಿದೆಯಾ ಅಂತಂದ್ರು. ಇಲ್ಲ ಅಮ್ಮ, ನನ್ನ ಅದನ್ನ ನೋಡ್ದಾಗ ನಂಗೆ ಆತರ ಅನ್ಸಿತ್ತು, ಕೊಟ್ಟಿದೀನಿ ಅಂತಂದೆ. ನಿನ್ಗೇನ್ ಇಷ್ಟ ಬರ್ತದ ಅದನ್ನ ಮಾಡುವ. ಅವ್ರಿಗೂ ಸಪೋರ್ಟಿವ್ ಆಗಿದ್ದಾರೆ, ತೊಂದ್ರೆ ಇಲ್ಲ. ಎಲ್ರು ನಂಗೆ ಸಪೋರ್ಟಿವ್ ಆಗಿದ್ದಾರೆ. ಖುಷಿ ಆಗುತ್ತೆ. ಎಲ್ರು ಮನೆಯವರೆಲ್ಲ ಕೂಡ ನನ್ಗೆ ಕೆಲವೊಂದು ವಿಡಿಯೋಗ್ ಮಾಮೂಲಿ, ಅದು ಬೈಯೋದಂತೂ ಕಾಮನು. ತಲೆ ಕೆಡ್ಸ್ಕೊಳಲ್ಲ. ಅವ್ರಿಗೆ ಅರ್ಥ ಮಾಡಿ ಹೇಳಿದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಎಜುಕೇಶನ್ಸ್ ಪ್ರಾಬ್ಲಮ್ ಅಲ್ಲ. ಒಬ್ಬೊಬ್ರು ಎಜುಕೇಶನ್ ನಮ್ಮ ಮನೇಲೂ ಕೂಡ ಏನ್ ಜಾಸ್ತಿ ಆಗಿಲ್ಲ. ನಮ್ಮ ಅಪ್ಪ ಅಮ್ಮ ಅರ್ಥ ಮಾಡಿಸ್ಬೇಕು, ಅರ್ಥ ಆಗುತ್ತೆ ಅಷ್ಟೇ ಆಗುತ್ತೆ. ಓಕೆ, ಇವಾಗ ನಿಮ್ಮ ಹಸ್ಬೆಂಡ್ ಅವ್ರ ಬಗ್ಗೆ ಹೇಳ್ಬೇಕಾರೆ, ಹಸ್ಬೆಂಡ್ ಅವ್ರ ಹೆಸರು ಹೇಳಿಲ್ಲ ನೀವು. ಅದು ರಿವೀಲ್ ಮಾಡಕ್ ಇಷ್ಟ ಪಡಲ್ಲ, ಯಾಕಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅದನ್ನ. ಅವ್ರ ಬಗ್ಗೆ ಹೇಳಿ. ಅವ್ರ ಬಗ್ಗೆ ಹೇಳಕ್ ಏನಿದೆ, ಸೊ ಅವ್ರು ಏನಪ್ಪಾ ಅಂತಂದ್ರೆ, ನಾನು ಇವಾಗ ನಿಮ್ ಮುಂದೆ ಈ ತರ ಕಾಣಿಸ್ಕೊಳಕ್ಕೆ ಅವರೇ ಕಾರಣ. ಇವಾಗ ನೀವೇನ್ ಜವಾರಿ ಹುಡುಗಿ ಅಂತ ನೋಡ್ತಾ ಇದ್ದೀರಾ, ಅದ್ರ ಹಿಂದೆ ಇರೋದು ಅವರೇ. ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂತ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾನ್ ಏನೇ ಮಾಡ್ತೀನಂದ್ರೂ ಮಾಡು ಅಂತಾನೆ ಹೇಳ್ತಾರೆ. ಯಾವ್ದಕ್ಕೂ ಇನ್ನೂವರೆಗಾದ್ರೂ ಕೂಡ ನಾನ್ ಒಂದಿನ ವಿಡಿಯೋ ಮಾಡಿಲ್ಲ ಅಂದ್ರೂ ಕೂಡ ಅವರೇ ಬೈಯೋದು, ಏನಕ್ಕೆ ವಿಡಿಯೋ ಮಾಡಿಲ್ಲ ನೀನು ಅಂತ. ಯಾಕಂದ್ರೆ ನೀನೇನಾದ್ರೂ ಕೊಡ್ತಾ ಇರ್ಬೇಕು ಜನಕ್ಕೆ ಅಂತ ಅವರು ಇಷ್ಟ ಪಡ್ತಾರೆ. ನಾನು ಅಷ್ಟೇ ಇಷ್ಟ ಪಡ್ತೀನಿ ಅವ್ರನ್ನ. ಸೊ ಇಲ್ಲಿವರೆಗೂ ಯಾವ್ದೇ ರೀತಿ ಜಗಳ ಆಗಿಲ್ಲ, ಮುಂದೆನೂ ಆಗದೆ ಇರ್ಲಿ ಅಂತಾನು ಕೇಳ್ಕೊತೀನಿ ದೇವ್ರ ಹತ್ರ. ಅದೇನು ಆಗದೆ ಇರ್ಲಿ. ಅಂದ್ರೆ ಇನ್ನೊಂದು ಅಂದ್ರೆ, ನನಗ್ ಅನ್ಸಿದ ಮಟ್ಟಿಗೆ ನಾನ್ ಹೇಳ್ಬೇಕು ಅಂದ್ರೆ ನಿಮ್ ಪುಣ್ಯ. ದೇವ್ರಣ್ಣ ಹೇಳ್ತೀನಿ, ನನ್ ಪುಣ್ಯ. ಯಾಕಂದ್ರೆ ಅಂತ ಪಾರ್ಟ್ನರ್ನ ದೇವ್ರ ನನಗ್ ಕೊಟ್ಟಿದ್ದಾನಲ್ವಾ, ದೇವ್ರಣ್ಣ ಹೇಳ್ತೀನಿ, ನನ್ ಪುಣ್ಯನೇ. ಈ ತರ ಕಂಟೆಂಟ್ ಗಳನ್ನ ಮಾಡಕ್ಕೆ ಕೆಲವು ಫ್ಯಾಮಿಲಿ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು ಒಪ್ಪಲ್ಲ. ಫಸ್ಟ್ ಆಫ್ ಆಲ್ ಒಪ್ಪಲ್ಲ. ಒಂದೊಂದ್ ಕಡೆ ವಿಡಿಯೋಸ್ ಮಾಡಕ್ಕೂ ಒಪ್ಪಲ್ಲ. ಏನಕ್ಕೆ ಸೋಶಿಯಲ್ ಮೀಡಿಯಾ ಅದು ಅಂದ್ರೆ ಹೆಣ್ಮಗಳು ಸೋಶಿಯಲ್ ಮೀಡಿಯಾಗ್ ಬರ್ಬೇಕು, ಮುಖ ತರ್ಸ್ಕೊಂಡ್ ಮಾಡ್ತಾರೆ ಅನ್ನೋದು ಒಂಥರ ನೋಡ್ತಾರೆ. ನಿಜ ನಿಜ, ಅದನ್ನೆಲ್ಲ ಕಾಮನ್. ಯಾಕಂದ್ರೆ ಒಂದ್ ಹೆಣ್ಮಗಳು ಬೆಳಿತಿದಾಳಂದ್ರೆ 100 ಜನ ತುಳಿಯೋರು ಇರ್ತಾರೆ, ಟ್ರೋಲರ್ಸ್ ಗಳು ಇರ್ತಾರೆ. ಇವಾಗೆಲ್ಲ ತುಂಬಾ ಜನ ಟ್ರೋಲ್ ಮಾಡೋರು ಇರ್ತಾರೆ. ಅದಕ್ಕೆಲ್ಲ ಭಯ ಪಟ್ಕೊಂಡು ಬೇಡ, ನೀನ್ ಮಾಡೋದ್ ಬೇಡ, ನಿನ್ ಲೈಫೇ ಹಾಳಾಗುತ್ತೆ ಅಂತಾನು ಇರೋರು ಇರ್ತಾರೆ. ಬಟ್ ಅದಕ್ಕೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ನನಗ್ ಸಪೋರ್ಟಿವ್ ಆಗಿ ಇದಾರಲ್ವಾ ನಮ್ಮ ಮನೆಯವರು, ಅದೇ ಖುಷಿ ನನ್ಗೆ. ಓಕೆ, ಇವಾಗ ಹೆಣ್ಮಕ್ಳು ಕೂಡ ಬರ್ಬೇಕು ಅಂತ ಪ್ಲಾನ್ ಅಲ್ಲಿ ಇರ್ತಾರೆ. ಯೂಟ್ಯೂಬ್ ಜರ್ನಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಗ ಬರ್ಬೇಕು. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಮ ಜೀವನ ನಿಮ್ ಇಷ್ಟ. ಸೋಷಿಯಲ್ ಮೀಡಿಯಾಕ್ಕೆ ಬಂದವ್ರದ್ದು ಯಾರ್ದು ಕೈ ಬಿಟ್ಟಿಲ್ಲ ನಮ್ ಜನ. ಸೊ ನಿಮ್ ಲೈಫ್ ಸ್ಟೈಲ್ ನೀವು ಯಾವ ರೀತಿ ಅನ್ಕೊಂಡಿದೀರಾ ಆ ರೀತಿ ಇರಿ. ನಿಮ್ಗ ವಿಡಿಯೋಸ್ ಮಾಡ್ಬೇಕಂತ ಅನಿಸ್ತಾ ಮಾಡಿ. ಯಾಕಂತಂದ್ರೆ 4 ಜನ ನೋಡ್ತಾರೆ ಅಂದ್ರೆ ನೋಡಕ್ಕೆ ವಿಡಿಯೋಸ್ ಮಾಡೋದು. ಸೊ 4 ಜನ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಂದ್ರೆ ಹಾಕ್ಲಿ, ಅವ್ರಿಗೆ ಇಷ್ಟ ಆಗಿರಲ್ಲ ಹಾಕ್ತಾರೆ. ಒಳ್ಳೆ ಕಮೆಂಟ್ಸ್ ಹಾಕೋದನ್ನ ನೋಡಿ ಖುಷಿ ಪಡಿ ಅಷ್ಟೇ. ಈಗ ಇನ್ನೊಂದು, ಸೋಷಿಯಲ್ ಮೀಡಿಯಾನ ನಾವು ತಗೊಳ್ಳೋ ರೀತಿ ಮೇಲೆ ಹೋಗುತ್ತೆ. ಹೌದು ಬ್ರೋ, ತಗೊಳ್ಳೋ ರೀತಿಯಲ್ಲಿ ಕೂಡ ಹೋಗುತ್ತೆ. ಯಾಕಂದ್ರೆ ನೆಗೆಟಿವ್ ಆಗೂ ಇದು ಹೋಗುತ್ತೆ, ಪಾಸಿಟಿವ್ ಆಗಿ ಹೋಗುತ್ತೆ. ಯಾಕಂತಂದ್ರೆ ಎಷ್ಟೊಂದ್ ಜನ ಹೆಣ್ಮಕ್ಳು ಇದ್ರಿಂದ ತುಂಬಾ ಜನ ಅನುಭವಿಸಿದ್ದಾರೆ. ಯಾಕಂದ್ರೆ ಟ್ರೋಲರ್ಸ್ ಇಂದ ಹೆಣ್ಮಕ್ಳು ಎಷ್ಟೊಂದ್ ಜನ ಅನುಭವಿಸಿದ್ದಾರೆ. ಆಮೇಲೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಹೆಣ್ಮಕ್ಳದು ತುಂಬಾ ತಪ್ಪಿರುತ್ತೆ. ನಾನು ಗಂಡ್ಮಕ್ಳು ಟ್ರೋಲ್ ಮಾಡೋರ್ದು ಅಷ್ಟೇ ತಪ್ಪು ಇರುತ್ತೆ ಅಂತಾನು ಹೇಳಲ್ಲ. ಅವ್ರು ಟ್ರೋಲ್ ಮಾಡೋ ರೀಸನ್ ಅಂದ್ರೆ
ಹೆಣ್ಮಕ್ಳು ಆತರ ಮಾಡಿರ್ತಾರೆ ಓಕೆನಾ. ಯಾಕಂತಂದ್ರೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ಮಾಡೋದಾಗ್ಲಿ ಅಂತವೆಲ್ಲ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಜನ ನೋಡ್ದವ್ರ ಜನ ಏನ್ ಅನ್ಕೊಂತಾರ ಅಂದ್ರೆ ನಾವ್ ವಿಡಿಯೋಸ್ ಮಾಡೋದ್ರಿಂದ ಏನ್ ಅನ್ಕೋತಾರ ಅನ್ನೋದಲ್ಲ, ನಾವು ಹಾಕೊಳ್ಳೋ ಬಟ್ಟೆನೂ ಕೂಡ ಚೆನ್ನಾಗಿರ್ಬೇಕು. ಮೈ ತೋರ್ಸ್ಕೊಂಡ್ ಮಾಡೋದ್ರಿಂದ ಲೈಕ್ಸ್ ಕಮೆಂಟ್ಸ್ ಎಲ್ಲ ಬರ್ಬೋದು, ಅದು ಮುಖ್ಯ ಅಲ್ಲ. ನಾವೇನಿದೀವಿ ನಮ್ ಚೆನ್ನಾಗಿ ನಾವ್ ತೋರ್ಸಿದ್ರೆ ಆ ಲೈಕ್ಸ್ ಕಮೆಂಟ್ಸ್ ಯಾಕೆ ಸೀರೆ ಉಟ್ಕೊಂಡ್ ಮಾಡಿದ್ರೆ ಬರಲ್ವಾ? ಬಂದೇ ಬರುತ್ತೆ. ಯಾಕೆ ಚಡ್ಡಿ ಹಾಕೊಂಡ್ ಮಾಡಿದ್ರೆ ಅಷ್ಟೇ ಬರುತ್ತಾ? ಸೊ ಅದನ್ನ ನೀವು ತಪ್ಪರ್ಥ ಮಾಡ್ಕೊಂಡಿದೀರಾ. ದಯವಿಟ್ಟು ಹೇಳಕ್ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ. ಆಮೇಲೆ ಟ್ರೋಲ್ ಮಾಡೋರ್ಗೆ ಅಂತ ಬಟ್ಟೆ ಹಾಕೊಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಅಂತ ಬಟ್ಟೆ ಹಾಕೊಂಡ್ ಮಾಡ್ಬೇಡಿ, ಮೈ ತುಂಬಾ ಬಟ್ಟೆ ಹಾಕೊಂಡು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಮುಂದಿನ ಜರ್ನಿ ಏನೆಲ್ಲ ಮಾಡೋ ಪ್ಲಾನ್ಗಳಿದಾವೆ? ಇದು ಯೂಟ್ಯೂಬ್ ಓಕೆ, ಈ ತರ ಕಂಟೆಂಟ್ಗಳು ಓಕೆ, ಮುಂದೆ ಏನೆಲ್ಲ ಮಾಡೋ ಪ್ಲಾನ್ಗಳಿದೆ ನಿಮ್ಮದು? ನಿಮ್ದು ನಿಮ್ಮ ಪರಿವಾರದ್ದು ಮುಂದೆ ಇದೇ ತರ ಕಂಟೆಂಟ್ ಗಳನ್ನ ಕೊಡ್ತಾ ಹೋಗ್ಬೇಕಾ, ಇಲ್ಲ ಬೇರೆ ಸ್ಟೆಪ್ ಗಳು ಏನಾದ್ರು ತಗೋತೀರಾ? ಶಾರ್ಟ್ ಮೂವಿಗಳಿಗೆ ಹೋಗ್ತೀರಾ? ಸಿನಿಮಾಗಳಿಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಸೊ ಇದೇ ತರ ಕಂಟೆಂಟ್ ಗಳನ್ನ ಕೊಡ್ಬೇಕು ಅಂತ ಮೈಂಡ್ ಅಲ್ಲಿ ಇದೆ. ಆಮೇಲೆ ಸಿನಿಮಾ ಅಂತ ಬಂದಾಗ ಶಾರ್ಟ್ ಮೂವೀಸ್ ಎಲ್ಲಾನು ಮಾಡಿದೀನಿ, ಬೇರೆಯವ್ರ ಕರ್ದಾಗನು ಹೋಗಿ ಮಾಡಿದೀನಿ. ಮೂವೀಸ್ ಅಂತ ಬಂದಾಗನು ಕೂಡ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಆಫರ್ ಬಂದಿತ್ತು. ರೀಸನ್ ಇಷ್ಟೇ, ಬೇಡ ನಮ್ಮ ಮನೆಯವ್ರು ಬೇಡ ಅಂತ ಹೇಳಿದ್ರು. ರೀಸನ್ ಇಷ್ಟೇ, ಅವ್ರು ಬೇಡ ಅನ್ನೋ ರೀಸನ್ ಇಷ್ಟೇ. ಒಂದ್ ಒಳ್ಳೆ ಪಾತ್ರ ಸಿಕ್ಕ್ರೆ ಹೋಗು, ಬೇಡ ಅನ್ನಲ್ಲ. ಸುಮ್ನೆ ಯಾವ್ದಾವ್ದು ಪಾತ್ರ ಸಿಕ್ಕ್ರೆ ಹೋಗ್ಬೇಡ, ಒಂದ್ ಒಳ್ಳೆ ಪಾತ್ರ ಸಿಕ್ತಾ ಹೋಗು ಅಂತ ಹೇಳಿದಾರೆ. ನೋಡೋಣ, ಸಿಕ್ತು ಅಂತಂದ್ರೆ ಖಂಡಿತವಾಗ್ಲೂ ಹೋಗೋಣ. ಓಕೆ, ಇವಾಗ ಆಯ್ತು. ನಿಮ್ಮ ಅಣ್ಣಂದಿರ ಬಗ್ಗೆ ಹೇಳಿ. ನಮ್ಮ ಅಣ್ಣಂದ್ರು ಅಂತ ಅನ್ನಕ್ಕೆ ನನ್ಗೆ ಅಣ್ಣ ಅಂತ ಯಾರು ಇಲ್ಲ. ಸೊ ನನ್ಗೆ ಯಾರು ಅಣ್ಣ ಅಂತ ಕರೀತಾರೆ. ಸೊ ಎಲ್ರು ಅಣ್ಣಂದ್ರೆ ನನ್ಗೆ ಒಬ್ನೇ ತಮ್ಮ ಇದ್ದಾನೆ. ಸೊ ನಾನ್ ಹೇಳ್ತಾ ಇರೋದು ನಿಮ್ಮ ಫ್ಯಾಮಿಲಿಯಿಂದ ತಮ್ಮ ಅಲ್ಲ, ತಮ್ಮ ಅಣ್ಣ ಅಲ್ಲ, ನಿಮ್ಮ ಅಣ್ಣಂದಿರು. ರಾಖಿ ಕಟ್ಟಿದ ಅಣ್ಣಂದ್ರು. ರಾಖಿ ಕಟ್ಟಿದ ಅಣ್ಣಂದ್ರು. ಇವಾಗ ಗೊತ್ತಾಯ್ತು. ರಾಖಿ ಕಟ್ಟಿದ ಅಣ್ಣಂದ್ರು ಅಂತಂದ್ರೆ ನನ್ಗೆ ಅವ್ರಂದ್ರೆ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ. ಯಾಕಂತಂದ್ರೆ ನಾನು ಅಪ್ಪು ಸರ್ ಫ್ಯಾನ್ ಆಕ್ಚುಲಿ. ಓಕೆ, ಇನ್ನೊಂದು ಅಂದ್ರೆ ಫಸ್ಟ್ ಕ್ಲಿಯರ್ ಮಾಡ್ಬಿಡಿ ಯಾರು ಅಂತ. ಕ್ಲಿಯರ್ ಮಾಡ್ತೀನಿ, ಹಂಗೆ ಕ್ಯೂರಿಯಾಸಿಟಿ ಇಂದ ಇರಿ, ಸ್ಕಿಪ್ ಮಾಡ್ಬೇಡಿ ವಿಡಿಯೋನ. ಸೊ ಅಪ್ಪು ಸರ್ ಅಂದ್ರೆ ನನ್ಗೆ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಇಷ್ಟ. ಈ ಟ್ಯಾಟೋನ ಎಲ್ರು ನೋಡಿರ್ತೀರಾ ನೀವು, ಓಕೆನಾ? ಹೌದು, ಯುವ ಅವರು. ಅಪ್ಪು ಸರ್ ನಮ್ಮಿಂದ ಅಗ್ಲದ ಮೇಲೆ ನಾನು ಆ ಪ್ರೀತಿನ ಇವ್ರ ಮೇಲೆ ತೋರಿಸ್ತಾ ಇದ್ದೀನಿ, ಯುವ ಅಣ್ಣನ ಮೇಲೆ. ಸೊ ರಾಖಿ ನಿಮ್ಮ ಅಣ್ಣಂದ್ರು ಅಂತ ಹೇಳ್ತಾ ಇದ್ದೀರಲ್ವಾ? ಸೊ ಇವ್ರು ಹೇಳಿದ್ದು ಯಾರಪ್ಪ ಅಂತಂದ್ರೆ ನಮ್ ಯುವ ಅಣ್ಣ. ಸೊ ನಿಜವಾಗ್ಲೂ ಅವ್ರ ಬಗ್ಗೆ ಹೇಳಕ್ಕೆ ನನ್ಗೆ ಯುವ ಅಣ್ಣ ಮತ್ತೆ ವಿನಯ್ ಅಣ್ಣ ಅವ್ರ ಬಗ್ಗೆ ಹೇಳಕ್ಕೆ ಎರಡು ಮಾತೇ ಇಲ್ಲ. ನನ್ಗೆ ತುಂಬಾ ಇಷ್ಟ ಅವ್ರಿಬ್ರು. ಅದೇನೋ ಗೊತ್ತಿಲ್ಲ ನನ್ಗೆ. ಎಲ್ರು ತುಂಬಾ ಜನ ಏನಪ್ಪಾ ಅಂದ್ರೆ ಹೀರೋದವ್ರು ಇದಾರೆ, ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಇದಾರೆ. ಇವ್ರನ್ನೇ ಪರ್ಟಿಕ್ಯುಲರ್ ಆಗಿ ಇಷ್ಟಪಡಕ್ ಏನಪ್ಪಾ ಅಂತಂದ್ರೆ ಅಪ್ಪು ಸರ್ನ ನಾನು ಯುವ ಅಣ್ಣನಲ್ಲಿ ನೋಡ್ದೆ ನಾನು. ಅವ್ರು ಮಾತಾಡೋ ಶೈಲಿಯಲ್ಲಿ ಆಯ್ತು. ಆಮೇಲೆ ಅಭಿಮಾನಿಗಳೇ ದೇವ್ರು ಅಂತ ನಮ್ಮ ಅಣ್ಣವ್ರು ಹೇಳ್ತಿದ್ರು. ಅಣ್ಣವ್ರಾದ್ಮೇಲೆ ಅಪ್ಪು ಸರ್ ಹೇಳಿದ್ರು. ಅದೇ ರೀತಿನ ಯುವ ಅಣ್ಣ ಕೂಡ ನಾನು ಅವ್ರಲ್ಲಿ ನೋಡ್ದೆ ನಾನು. ಇವಾಗ ಸಡನ್ಲಿ ನಾನ್ ನಿಮ್ಮನ್ನ ಇಷ್ಟ ಪಡ್ಬೇಕಂದ್ರೆ ನಿಮ್ಮಲ್ಲಿ ಏನೋ ಒಂದ್ ಗುಣನ ನಾನು ನೋಡಿರ್ಬೇಕು, ಅವಾಗ ನಾನು ನಿಮ್ಮನ್ನ ಇಷ್ಟ ಪಡಕ್ ಸಾಧ್ಯ. ಸೊ ಅವಾಗ ನಾನು ಅವರಲ್ಲಿ ಒಂದ್ ಗುಣ ನೋಡ್ದೆ, ಆ ಗುಣ ನಂಗೆ ಇಷ್ಟ ಆಯ್ತು. ಹಂಗಾಗಿ ನಾನು ಟ್ಯಾಟನ್ ಹಾಕ್ಸ್ಕೊಂಡೆ. ಅವ್ರದ್ದು ಒಂದ್ ಮೂವಿ ಸೂಪರ್ ಹಿಟ್ ಆಯ್ತು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇದೇ ರೀತಿ ಇವಾಗ ಎಕ್ಕ ಅಂತ ಒಂದ್ ಮೂವಿ ಬರ್ತಾ ಇದೆ. ಕನ್ನಡಿಗರು ಎಲ್ರು ಸಪೋರ್ಟ್ ಮಾಡಿ ಯುವ ಅಣ್ಣನ್ಗೆ. ಸೊ ಇದೇ ರೀತಿ ಒಳ್ಳೊಳ್ಳೆ ಮೂವೀಸ್ ಕೊಡ್ತಾ ಇರ್ತಾರೆ ನಿಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಅದೇ ಅವ್ರ ಇಂಟರ್ವ್ಯೂದ್ ಒಂದ್ ಮಾಡಿದ್ರಿ, ಇವಾಗ ಹೇಳಿದ್ರಿ ಯುವ ಅನ್ನೋ ಸಿನಿಮಾದ ಅನ್ಸುತ್ತೆ. ಓಕೆ, ಆ ಸಮಯದಲ್ಲಿ ಹೇಗೆ ಅನಿಸ್ತು ನಿಮ್ಗೆ? ಒಬ್ಬ ಸ್ಟಾರ್ ನ ಮುಂದೆ ಇಟ್ಕೊಂಡು ಇಂಟರ್ವ್ಯೂ ಮಾಡ್ತಾರೆ. ಅದು ಅಲ್ಲದೆ ಈಗ ಹೊಸದಾಗಿ ಬಂದವರೆಲ್ಲ ಸಿನಿಮಾ ಇಂಡಸ್ಟ್ರಿಯ ಬ್ಯಾಕ್ ಗ್ರೌಂಡ್ ಇರುವಂತ ಫ್ಯಾಮಿಲಿಯಿಂದ ಬಂದವರು. ಓಕೆ, ಅಂದ್ರೆ ಇವಾಗ ನೋಡಿ ನೀವ್ ಹೇಳಿದ್ರಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡ್ ಬಂದ್ರೆ ತುಂಬಾ ಜನ ನನ್ಗೆ ಹೇಳಿದ್ರು. ನಾನು ಅದನ್ನ ಕ್ವಶನ್ ಮಾಡಿದ್ದೆ ಯುವ ನನ್ಗೆ. ಅಂದ್ರೆ ಇವಾಗ ದೊಡ್ಡ ಮನೆಯಿಂದ ಬಂದವರೆಲ್ಲ ಬೆಳಿಬಹುದು. ಇವಾಗ ಎಕ್ಸಾಂಪಲ್ ಇವಾಗ ನೋಡಿ ನಮ್ ತಂದೆಗೆ ಏನಾದ್ರು ಹೆಸರಿತ್ತಂದ್ರೆ ಮಗಳು ಆರಾಮಾಗಿ ಈಸಿಯಾಗಿ ಬೆಳಿಬಹುದು. ಅದ್ ಯಾವ್ದೇ ರೀತಿ ಇಲ್ಲ, ನಾನ್ ಕಷ್ಟಪಟ್ರೆ ಬೆಳೆಯಕ್ ಸಾಧ್ಯ. ಸೊ ಏನಪ್ಪಾ ಅಂತಂದ್ರೆ ಇದೆ, ಸಪೋರ್ಟ್ ಇದೆ. ಅಪ್ಪು ಫ್ಯಾನ್ಸ್ ಎಲ್ಲ ಸಪೋರ್ಟ್ ಇದೆ, ಅಣ್ಣವ್ರ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಜನ ಇಷ್ಟ ಪಡ್ಬೇಕಂದ್ರೆ ನಾನು ಅಷ್ಟೇ ಕಷ್ಟ ಬಿದ್ದಿರ್ಬೇಕು. ಅವ್ರು ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದ್ ಮೂವಿ ಮಾಡ್ಬೇಕಂದ್ರೆ ಅವ್ರು ಅವಾಗೇ ಬರ್ಬೋದಾಗಿತ್ತು, ಅಷ್ಟು ದಿನ ಗ್ಯಾಪ್ ತಗೊಂಡು ಇವಾಗ ಏನಕ್ಕೆ ಬಂದ್ರು ಮೂವಿಗೆ ಅಂತಾನು ಕೂಡ ಹೇಳಿದ್ರು. ಯಾಕಂತಂದ್ರೆ ಒಂದು ಆಕ್ಟಿಂಗ್ ಅಂದ್ರೆ ಸುಮ್ನೆ ಅಲ್ಲ, ಒಂದ್ ಫೈಟಿಂಗ್ ಅಂದ್ರೆ ಸುಮ್ನೆ ಅಲ್ಲ, ಡ್ಯಾನ್ಸ್ ಅಂದ್ರೆ ಸುಮ್ನೆ ಅಲ್ಲ, ಅದ್ರ ಹಿಂದೆ ತುಂಬಾ ಶ್ರಮ ಇರುತ್ತೆ. ಅದನ್ನೆಲ್ಲ ಕಲ್ತ್ಕೊಂಡು ಮೂವಿ ಇಂಡಸ್ಟ್ರಿಗೆ ಕಾಲಿಟ್ಟವರು ತುಂಬಾ ಕಷ್ಟ ಪಟ್ಟಿದ್ದಾರೆ. ಅದೇ ರೀತಿ ಮೂವಿ ಅಂತೂ ಅಲ್ಟಿಯಾಗಿ ಬಂದಿದೆ, ನೋಡಿದ್ವಿ, ನೀವು ನೋಡಿದ್ದೀರಾ, ತುಂಬಾ ಚೆನ್ನಾಗಿ ಬಂದಿದೆ.
ಫಸ್ಟ್ ಇಂಟರ್ವ್ಯೂ ಅವ್ರದೇ ನಂದು, ಬೇರೆ ಯಾರ್ದು ಮಾಡಿಲ್ಲ. ಫಸ್ಟ್ ಇಂಟರ್ವ್ಯೂ ಮಾಡಿರೋದೇ ಅವ್ರದ್ದು. ನನ್ಗೆ ಅವತ್ತು ಅಷ್ಟೊಂದ್ ನರ್ವಸ್ ಹೆಂಗಾಗಿತ್ತು ಅಂತಂದ್ರೆ ನನ್ ಇಷ್ಟು ಕ್ವಶನ್ ರೆಡಿ ಮಾಡ್ಕೊಂಡ್ ಬಂದಿದ್ದೆ ಕೇಳ್ಬೇಕು ಅಂತ. ಎಲ್ಲ ಮರ್ತೋಯ್ತು ನನ್ಗೆ. ಅವತ್ತು ಕೂತಿದೀನಿ, ಈ ತರ ಕುತ್ಕೊಂಡಿದೀನಿ, ಕಾಲು ಕೈ ಎಲ್ಲ ನಡಕ್ತಾ ಇದೆ. ನನ್ಗೇನಿಲ್ಲ, ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ದೆ, ಕೈಯೆಲ್ಲ ಕಾಲೆಲ್ಲ ನಡಕ್ತಾ ಇದೆ ನನ್ಗೆ ಅಂತ. ನೀ ಮುಂದೆ ಕೂತಿರೋದೇ ನಂಗೆ ಖುಷಿ ಆಗ್ತಾ ಇದೆ ಅಣ್ಣ ಅಂತ. ಪರವಾಗಿಲ್ಲ ಅಂತ ಈ ತರ ಎಲ್ಲ ಇದ್ ಮಾಡಿ ಶವರ್ ಮಾಡಿ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ದು. ಕೇಳು ನಿನ್ ಏನ್ ಅನ್ಕೊಂಡ್ ಬಂದಿದ್ದೆ ಕೇಳಂದ್ರ ಅವ್ರ ಧೈರ್ಯ ತುಂಬಿದ್ಮೇಲೆ ಸ್ವಲ್ಪ ಮಾತಾಡಿದ್ಮೇಲೆ ಆಮೇಲೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದ್ವಿ. ಒಂದೊಂದೇ ಕ್ವಶನ್ ಕೇಳಿದ್ವಿ. ಅಪ್ಪು ಸರ್ ಸಿಂಪಲ್, ನೀವ್ ಹೇಗೆ ಅಂದ್ರೆ ರಿಚ್ ಆಗಿರುತ್ತೆ. ಅವ್ರು ಏನಪ್ಪಾ ಅಂತಂದ್ರೆ ಬಟ್ಟೆ ಎಲ್ಲ ಸಿಂಪಲ್ ಆಗ್ತಾ ಇದ್ರು, ನೀವ್ ಹೆಂಗೆ, ಅವೆಲ್ಲ ನಾನ್ ಚಿಕ್ಕ ಕ್ವಶನ್ ಇರ್ಬೋದು. ಅವೆಲ್ಲ ನಾನ್ ಕೇಳಿದಾಗ ಅವ್ರು ಹೇಳಿದ್ರು, ನನ್ಗೆ ಏನ್ ಕ್ವಶನ್ ಕೇಳ್ಬೇಕು ಅನ್ಸಿತ್ತು ಅವ್ನ್ ಕೇಳ್ದೆ ನಾನು. ಅವ್ರು ಹೇಳಿದಂತ ಆನ್ಸರ್ಗಳು ನನ್ಗೆ ತುಂಬಾ ಇಷ್ಟ ಆಯ್ತು. ನಿಜವಾಗ್ಲೂ ನಾನು ಯುವಣ್ಣನ ಅಷ್ಟೊಂದು ಇಷ್ಟಪಡ್ತೀನಿ. ಆಮೇಲೆ ಏನಪ್ಪಾ ಅಂತಂದ್ರೆ ನಾನು ಜಾಸ್ತಿ ದಿನ ಏನ್ ಆಗಿರ್ಲಿಲ್ಲ ಮೂವಿಗೆ ಬಂದ್ಬಿಟ್ಟು. ದೊಡ್ಡ ಮನೆಯವರಿಗೆ ಅಟ್ಯಾಚ್ ಆಗುನು ಜಾಸ್ತಿ ಆಗಿರ್ಲಿಲ್ಲ. ಅಷ್ಟು ಜಲ್ದಿ ನನ್ಗೆ ದೊಡ್ಡ ಮನೆ ತುಂಬಾ ಹತ್ರ ಆಯ್ತು. ರಾಘಣ್ಣ ಆಯ್ತು, ಅವ್ರ ಮನೇಲಿ ಇರೋರು ಪ್ರತಿಯೊಬ್ರು, ಅಶ್ವಿನಿ ಮ್ಯಾಮ್ ಆಯ್ತು, ಪ್ರತಿಯೊಬ್ರು ಹತ್ರ ಆದ್ರು ನನ್ಗೆ. ಪ್ರತಿಯೊಬ್ರು ಕೂನ ಹಿಡ್ದು ಮಾತಾಡ್ತಾರೆ. ನಾನು ಎಲ್ಲೇ ಹೋದ್ರು ಕೂಡ ರಾಘಣ್ಣ ಏನಪ್ಪಾ ಅಂತಂದ್ರೆ, ಹೇ ವರ್ಷಿಣಿ ಹೇಗಿದ್ಯಾ, ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ಆಮೇಲೆ ದಿನ ಮೆಸೇಜ್ ಮಾಡ್ತಾರೆ, ಏನಪ್ಪಾ ಅಂದ್ರೆ ಗುಡ್ ಮಾರ್ನಿಂಗ್ ಪುಟ ಅಂತ ಮಾಡ್ತಾರೆ. ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ದೊಡ್ಡ ಮನೆಗೆ ನಾನು ಇಷ್ಟೊಂದು ಹತ್ರ ಆಗಿದ್ದೀನ ಅಂತ ಖುಷಿ ಆಗುತ್ತೆ. ಆಮೇಲೆ ನೀವ್ ಅಪ್ಪು ಸರ್ ಫ್ಯಾನ್ ಅಲ್ವಾ ಅಂತ ಕೂಡ ಒಂದೊಂದ್ ಟೈಮ್ ಕೆಲವೊಬ್ರು ಕೇಳ್ತಾರೆ. ಅದೇ ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ, ಇವಾಗ ಅದಾಯ್ತು. ನಿಮ್ಮ ಸೈಡ್ ಇಂದ ಹೇಳಿದ್ರಿ, ಈಗ ಯುವರಾಜ್ ಕುಮಾರ್ ಸೈಡ್ ಇಂದ ಹೇಳಿ, ಅವ್ರು ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಅಂತ. ಅವ್ರು ನಮ್ಮನ್ನ ಹೆಂಗಂತಂದ್ರೆ ನನ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಾನ್ ಎಲ್ಲಾದ್ರೂ ಕಂಡೆ ಅಂತಂದ್ರೆ, ಏನ್ ಇಷ್ಟು ದಿನ ಕಂಡೆ ಇಲ್ಲ ಅಂತ ಕೇಳ್ತಾರೆ. ಆಮೇಲೆ ಜಾಸ್ತಿ ಏನ್ ಯಾವಾಗ್ಲೂ ಎಲ್ಲೋದ್ರು ಕಾಣಿಸ್ತೀಯ, ನೀನೇ ಕಾಣಿಸ್ತೀಯ ಅಂತ ಕೇಳ್ತಾರೆ. ಅಣ್ಣ ಯಾಕಣ್ಣ ಕಾಣಿಸ್ಕೋಬಾರ್ದೆ ಅಣ್ಣ ಅಂದ್ರೆ ಮಾಮೂಲಿ. ಅಂದ್ರೆ ಒಂದ್ ತಂಗಿ ಅಣ್ಣನ ನಡುವೆ ಯಾವ ತರ ಬಾಂಧವ್ಯ ಇದೆಯೋ ಅದೇ ರೀತಿನೇ ಮಾತಾಡ್ತೀನಿ ನಾನು. ಯಾವ್ದೇ ರೀತಿ ಸರ್ ಗಿರ್ ಅಂತ ಏನು ಹಚ್ಚಿ ಅಣ್ಣ ಅಂತಾನೆ ನಾನ್ ಮಾತಾಡ್ತೀನಿ. ಹಂಗಾಗಿ ನನ್ಗೆ ಅವ್ರು ತುಂಬಾ ಖುಷಿ. ಅವರು ಎಲ್ಲೇ ಹೋದ್ರು ಕೂಡ ನಾನು ಅಲ್ಲಿ ಇರ್ತೀನಿ. ಅವ್ರು ಏನೇ ಮೂವಿ ಮಾಡ್ಲಿ ನಾನು ಅಲ್ಲಿ ಇರ್ತೀನಿ. ಓಕೆ, ನಿಮ್ಮ ಜರ್ನಿ ಇದೇ ರೀತಿ ಮುಂದುವರಿಲಿ. ಇನ್ನೊಂದ್ ಸ್ವಲ್ಪ ಸಕ್ಸಸ್ ಕೊಡಕನ್ಲಿ. ಇನ್ನು ಏನೇನ್ ಪ್ಲಾನ್ ಮಾಡ್ತೀರಾ ಅವೆಲ್ಲಾನು ಸಕ್ಸಸ್ ಆಗ್ಲಿ. ನಮ್ಮ ಚಾನೆಲ್ ಕಡೆಯಿಂದ ಕೇಳ್ಕೊಳ್ಳೋದಿಷ್ಟೇ. ಏನಾದ್ರು ಹೇಳಂಗಿದ್ರೆ ನಮ್ಮ ಚಾನೆಲ್ ಬಗ್ಗೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ, GJ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ. ಸೊ ಎಲ್ರದ್ದು ಇಂಟರ್ವ್ಯೂ ಮಾಡ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಅಷ್ಟೇ ಇಂಟರ್ವ್ಯೂ ಮಾಡೋದಲ್ಲ, ಚಿಕ್ಕ ಪುಟ್ಟ ಕಲಾವಿದ್ರದ್ದು ಕೂಡ ಇಂಟರ್ವ್ಯೂ ಮಾಡ್ತೀರಾ. ತುಂಬಾ ಖುಷಿ ಆಗುತ್ತೆ. ನಾನು ನೋಡಿದೆ, ವಿಡಿಯೋಸ್ ಎಲ್ಲ ನೋಡಿದೆ. ಸೊ ಅವ್ರ ಜೀವನ ಯಾವ ತರ ಇರುತ್ತೆ, ಅವ್ರ ಶೈಲಿ ಅವ್ರ ಜೀವನದಲ್ಲಿ ಶೈಲಿ ಯಾವ ತರ ಮೂಡ್ಸ್ಕೊಂಡಿರ್ತಾರೆ ಅಂತ ಜನಕ್ಕೆ ತಿಳಿಸ್ತಾ ಹೋಗ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದೀರಾ. ಖುಷಿ ಆಯ್ತು. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ಸಿಗೋಣ ಅಂತ ತಿಳಿಸ್ತಾ ಥ್ಯಾಂಕ್ ಯು. ನಮಸ್ತೆ. ಬಳ್ಳಿಯ ಶಹರದಾಗ ಕಾಣೆ ನಿಂತ ಬುಗುಡಿ.